ಈಗ ಈಗ ಉಮರ್ ಶರೀಫ್ ಅವರೇ, ಈ ತರದ ಮೆರವಣಿಗೆಗಳು ಬಂದಾಗ ಈ ಕೆಲವು ಮಾಲ್ಗಳಿಗೆ ಕೆಲವು ಗಾಜಿಂದೆಲ್ಲ ಏನೋ ಡಿಸೈನ್ ಮಾಡಿಸಿರ್ತಾರಲ್ಲ ಅಂತ ಬಿಲ್ಡಿಂಗ್ ಯಾರು ಕಲ್ಲೊಡಿಬಾರ್ದು ಅಂತೇಳಿ ಬಲೆ ಹಾಕ್ಬಿಟ್ಟಿರ್ತಾರೆ, ಒಂಥರ ಬಲೆ. ಈ ಥರದ ಮೆರವಣಿಗೆಗಳು ಬಂದಾಗ ಮಸೀದಿಗಳಿಗೆ ಆ ಏರಿಯಾ ಬಂದಾಗ ಎಲ್ಲ ಬಲೆಗಿಲೆ ಹಾಕ್ಸ್ಬಿಟ್ಟು ಕಲ್ಲು ನಿರೋಧಕ ವ್ಯವಸ್ಥೆ ಏನಾದರೂ ಮಾಡಬೇಕಾಗತ್ತಾ ನಾವು ಅಂತ? ಚಪ್ಪಲಿ ನಿರೋಧಕ, ಕಲ್ಲು ನಿರೋಧಕ, ಈ ಥರದ ವ್ಯವಸ್ಥೆ ಮಾಡಬೇಕಾಗತ್ತಾ ಇನ್ಮೇಲೆ ಅಂತ? ನಾನು ಏನ್ ಹೇಳ್ಕೊತಿಂದ್ರೆ, ನೋಡಿ, ಕಾನೂನ್ಗಿಂತ ದೊಡ್ಡವರು ಯಾರು ಇಲ್ಲಿ ದೇಶದಲ್ಲಿ ಇಲ್ಲ. ಯಾರೇ ಆಗ್ಲಿ ಎಲ್ಲರೂ ಕಾನೂನು ಅಡಿಯಲ್ಲಿ ಎಲ್ಲರೂ ಸಮ. ಒಬ್ಬ ಮುಸ್ಲಿಂ ತಪ್ಪು ಮಾಡ್ಲಿ ಇಲ್ಲ ಬೇರೊಬ್ಬ ಮಾಡ್ಲಿ, ಅವನಿಗೆ ಕಾನೂನು ಅಡಿಯಲ್ಲಿ ಶಿಕ್ಷೆ ಕೊಡ್ಬೇಕಾಗಿರೋದು ಕೊಡ್ಲೇಬೇಕು. ಅದನ್ನ ಬಹಿರಂಗವಾಗಿ ಕೊಡ್ಬೇಕು. ಅದು ಒಂದು ಮಾದರಿಯಾಗಿರ್ಬೇಕು, ಎಕ್ಸಾಂಪ್ಲರಿ ಆಗಿರ್ಬೇಕು. ಅದ್ ಮಾಡಿದ ನಂತರ ನೋಡಿ, ಇನ್ನ ಮುಂದೆ ಯಾರು ಇಂತ ಕೆಲಸ ಮಾಡಬಾರ್ದಂತ. ನೋಡಿ, ಇಲ್ಲಿ ಏನೋ ನನ್ಗೆ ಒಂದ್ ರೀತಿ ನನ್ ಸ್ವಲ್ಪ ಏನಾಗ್ತಿದ್ರೆ ಎಮೋಷನಲ್ ಆಗಿ ಮಾತಾಡ್ತೀನಿ, ತಪ್ಪಾಗಿ ಮಾತಾಡ್ಬಿಡ್ತೀನಿ. ಹಾಗಾಗಿ ನಾನು ಸ್ವಲ್ಪ ಕಂಟ್ರೋಲ್ ಆಗಿ ಮಾತಾಡ್ತಿದ್ದೀನಿ. ನೋಡಿ, ಒಂದ್ ವೇಳೆ ಇಂತ ಕೆಲಸ ಮಾಡೋರಿಗೆ ನಾವು ಶಿಕ್ಷೆ ಅಂತ ದೊಡ್ಡದಾಗಿ ಕೊಡ್ಬೇಕಂದ್ರೆ ಬುಲ್ಡೋಸರ್ ಕಾನೂನು ಕೂಡ ತಂದ್ರೆ ತಪ್ಪಿಲ್ಲ ಅನ್ಸುತ್ತೆ ಇವಾಗ ಈ ಒಂದು ವೇಳೆಯಲ್ಲಿ. ಗಂಗಾಧರ್ ಅವರೇ, ಏನ್ ಅನ್ಸ್ತು ಈ ತರದ ಮೆರವಣಿಗೆ ಹೊರಟಿದ್ದಾಗ ಈ ತರ ಆಯ್ತಲ್ಲ, ನಿಮ್ದು ಏನ್ ಅನ್ಸುತ್ತೆ ನಿಮ್ಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ? ಇದರಲ್ಲಿ ಮುಖ್ಯವಾಗಿ ಒಂದು ಏನಾರ ಪ್ರೊವೊಕೇಶನ್ ಇತ್ತ ಅಂತ ನಾನು ಫ್ರಾಂಕ್ಲಿ ಕೇಳ್ತಾ ಇದ್ದೀನಿ. ಮಸೀದಿಗಳ ಮುಂದೆ ಬಂದಾಗ ಆ ಮೆರವಣಿಗೆಗಳಲ್ಲಿ ಹಿಂದೆ ನಡೆದಂತಹ ಗಂಗಾಧರ್ ಅವರೇ ವಾಯ್ಸ ಕೇಳಿಸ್ಕೋದಲ್ಲ ನೀವು? ಈ ತರಹದ ಮೆರವಣಿಗೆಗಳು ಆಗಬೇಕಾದ್ರೆ ಈ ತರ ಸೌಂಡ್ಗಳ ವಿಚಾರದಲ್ಲಿ ನಾನು ಅವ್ರ ಚಪ್ಪಲಿ ಎಸ್ತಿ ಸರಿ, ಕಲ್ಲೊಡೆದು ಸರಿ ಅಂತ ಕೇಳ್ತಾ ಇಲ್ಲ. ಈ ಕಡೆಯಿಂದ ಪ್ರಚೋದನೆಗಳೇನಾದ್ರೂ ಇದ್ವಾ? ಪ್ರಚೋದಿಸಿದ್ರಾ? ಅಪ್ರಚೋದಿತವಾಗಿ ದಾಳಿ ಆಯ್ತಾ ಅಲ್ಲಿ, ಅಥವಾ ಪ್ರಚೋದನೆ ಮಾಡಿದ್ಮೇಲೆ ದಾಳಿ ಆಯ್ತಾ? ಮೊದಲನೇದಾಗಿ ನಡೆದಂತ ಘಟನೆ ಏನಿದೆ ಅದನ್ನ ಶಿವಸೇನಾ ವತಿಯಿಂದ ನಾನು ಖಂಡನೆ ಮಾಡ್ತಾ ಇದ್ದೀನಿ, ವಿರೋಧ ಮಾಡ್ತಾ ಇದ್ದೀನಿ. ಎಲ್ಲಿ ಪ್ರಚೋದನೆ ಆಗಿರುವಂತಹದ್ದು ಯಾವುದೂ ಸಹ ಇವತ್ತಿನವರೆಗೂ ಕಂಡು ಬಂದಿಲ್ಲ. ಯಾವ ಪೊಲೀಸ್ ಇಲಾಖೆನೂ ಸಹ ಅದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ. ಅಲ್ಲಿ ಸ್ಥಳೀಯವಾಗಿ ಆ ವಿಡಿಯೋಗಳನ್ನು ನೋಡ್ತಿರ್ಬೇಕಾದ್ರೆ ಯಾವ ರೀತಿಯಾಗಿ ಆ ಪೊಲೀಸರನ್ನೇ ತಳ್ಳಾಡ್ಕೊಂಡು ಪೊಲೀಸರ ಮೇಲೆ ಕಲ್ ತೂರಾಟ ಮಾಡ್ಕೊಂಡು ಅವರು ರೋಷಾವೇಶದಿಂದ ಬರ್ತಾ ಇರುವಂತದ್ದು ನೂರಾರು ವಿಡಿಯೋಗಳು ಇವತ್ತು ಹರಿದಾಡ್ತಾ ಇದ್ದಾವೆ. ಯಾವ ಪ್ರಚೋದನೆ ಆಗಿದೆ ಅಲ್ಲಿ? ಯಾವುದೇ ರೀತಿಯಂತ ಪ್ರಚೋದನೆ ಆಗಿಲ್ಲ. ಶಾಂತವಾಗಿರ್ತಕ್ಕಂಥ ಮೆರವಣಿಗೆ. ನಾಗಮಂಗಲದಲ್ಲಿ ಏನ್ ಪ್ರಚೋದನೆ ಆಗಿತ್ತು, ಮೈಸೂರಿನಲ್ಲಿ ಏನ್ ಪ್ರಚೋದನೆ ಆಗಿತ್ತು, ಯಾವುದೂ ಇಲ್ಲ. ಈ ರೀತಿಯಾಗಿರ್ತಕ್ಕಂಥ ಹವ್ಯಾಸ, ಇದೊಂದು ಮಾನಸಿಕ ವ್ಯಾಧಿ ಈ ರಾಜ್ಯದೊಳಗೆ ಬೇರೂರ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಹಿಂದ್ಗಡೆ ಕೆಜೆಹಳ್ಳಿ ಡಿಜೆಹಳ್ಳಿ ಘಟನೆಗಳಾದಾಗ, ಹಳೆ ಹುಬ್ಬಳ್ಳಿ ಘಟನೆಗಳಾದಾಗ ಆ ಕೇಸ್ಗಳನ್ನು ವಾಪಸ್ ತಗೊಂಡು ಇದಕ್ಕೆ ಪ್ರಚೋದನೆ ಕೊಡ್ತಲ್ಲ, ಅದು ಮುಖ್ಯ ಕಾರಣ. ಇದಕ್ಕೆ ಸರ್ಕಾರ ಅವಾಗ ಯಾರು ಆ ರೀತಿ ನಡ್ಕೊಂಡಿದ್ರು ಅವರು ಸರಿಯಾದಂತಹ ರೀತಿಯೊಳಗೆ ಒಂದು ಇಡೀ ರಾಜ್ಯಕ್ಕೆ ಹೆದರಿಕೆ ಬರೋ ರೀತಿಯೊಳಗೆ ಒಂದೇನಾದ್ರೂ ಶಿಕ್ಷೆಯನ್ನು ಕೊಟ್ಟಿದ್ರೆ ಬಹುಶಃ ಇವತ್ತು ನಾಗಮಂಗಲ ಇರ್ಬೋದು, ಮೈಸೂರು ಇರ್ಬೋದು, ಇದು ಘಟನೆಗಳು ಆಗ್ತಾ ಇರ್ಲಿಲ್ಲ. ಈಗ ಉಮರ್ ಶರೀಫ್ ಅವರು ಒಂದು ಮಾತು ಹೇಳಿದ್ರು, ಇವರು ನಮ್ಮ ಜಮೀರೋದೆಲ್ಲ ಮಾಡ್ಬೇಕಾಗಿತ್ತು, ಖಂಡನೆ ಮಾಡ್ಬೇಕಾಗಿತ್ತು. ಹೇಗ್ರಿ ಮಾಡ್ತಾರೆ? ಅವರೇ ನಿಂತ್ಕೊಂಡು ಹಳೆ ಹುಬ್ಬಳ್ಳಿಗೆ ಬಂದು 10,000 ಕೊಟ್ಟು ಕಿಟ್ ಕೊಟ್ಟು ಒಳಗಡೆ ಇರೋದವ್ರು ನೀವು ಆರಾಮಾಗಿರಿ ಅಂತ ಹೇಳಿ ನಾವೆಲ್ಲ ಇದೀವಿ ಹೊರಗಡೆ ಅಂತ ಹೇಳಿ ಭರವಸೆ ಕೊಡ್ತಿರ್ಬೇಕಾದ್ರೆ ಯಾವ ರೀತಿಯಾದಂತಹ ಅಪೇಕ್ಷೆ ನಾವು ಆ ಸಮಾಜದಿಂದ ಆ ನಾಯಕರಿಂದ ಅಪೇಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇದೆ? ಸೊ ಟೋಟಲಿ ಇದೊಂದು ವಿಕೃತವಾಗಿರ್ತಕ್ಕಂತಹ ದಿಕ್ಕಿನೊಳಗೆ ಹೋಗ್ತಾ ಇದೆ. ಬರೀ ಇವತ್ತೊಂದೇ ಅಲ್ಲ, ನಾನು ಇವತ್ತು ಅಬ್ಸರ್ವ್ ಮಾಡಿ ನೋಡಿದ್ದೀನಿ. ಕೇವಲ ಇದೇ ಫೆಬ್ರವರಿ ತಿಂಗಳಲ್ಲಿ 6 ಘಟನೆಗಳಾಗಿದ್ದಾವೆ. ಒಂದಲ್ಲ ಎರಡಲ್ಲ, 4 ಕಡೆ ದಲಿತರ ಮೇಲೆ ದಾಳಿ ಮಾಡಿದ್ದಾರೆ. 2 ಕಡೆಗೆ ಉರುಸಿನ ಸಂದರ್ಭದಲ್ಲಿ ದಾಳಿ ಆಗಿದೆ. ಆದ್ರೆ ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇವರು? ಕರ್ನಾಟಕ ಒಂದು ತಾಲಿಬಾನ್ ಮಾಡ್ಲಿಕ್ಕೆ ಹೊರಟಿದಾರ? ಅದೇ ಉದ್ದೇಶ ಇದೆಯಾ? ಹಾಗಾದ್ರೆ ಮುಸಲ್ಮಾನ್ ಸಮಾಜ ಹೇಳ್ಬಿಡ್ಲಿ, ಹಾಗಾದ್ರೆ ನಿಮ್ಮ ಮೆರವಣಿಗೆಗಳು ನಿಮ್ಮ ಮಸೀದಿ ಮುಂದೆ ಬರೋದು ಬೇಡ. ಹಾಗಾದ್ರೆ ಹಿಂದೂ ಸಮಾಜನ ಹೇಳಬೇಕಾಗುತ್ತೆ, ನೀವು ಸಹ ನಮ್ಮ ದೇವಸ್ಥಾನದ ಎದುರುಗಡೆ ಬರೋದು ಬೇಡ, ನೀವು ಧ್ವನಿವರ್ಧಕ ನಮ್ಮ ದೇವಸ್ಥಾನಕ್ಕೆ ಕೇಳೋದು ಬೇಡ, ನಮ್ಮನಿಗೆ ಕೇಳೋದು ಬೇಡ. ಹಾಗಾದ್ರೆ ಇದೇ ಮಾಡ್ಬೇಕಂತಿದೆ. ಒಂದು ನಿಮಿಷ ಮಾತಾಡ್ತೀನಿ. ಉತ್ಕರ್ಷ್, ಇದರದ್ದು ರೀಸನ್ ಮತ್ತೆ ನಡೀತಾ ಇರಬೇಕಾದಾಗ ಏನ್ ಮಾಡ್ಬೇಕು? ಯಾರ ಪಾತ್ರ ಏನಿದ್ರಲ್ಲಿ? ಸರ್ ನೋಡಿ, ಈ ವಿಚಾರದಲ್ಲಿ 3 ಅಂಶಗಳನ್ನು ನಾವು ಗಮನಿಸಬೇಕು. ಸ್ವಲ್ಪ ಸಮಯ ಕೊಡಿ. 3 ಅಂಶಗಳು. ಮೊದಲನೇದೇನು ಅಂತಂದ್ರೆ, ಅಲ್ಲಿ ನಡೀತಾ ಇದ್ದಂಥದ್ದು ನೇರವಾಗಿ ಹೇಳ್ತೀನಿ, ಯಾವುದೋ ಬೇರೆ ದೇಶದಿಂದ ಬಂದು ನಮ್ಮ ಮೇಲೆ ಆಕ್ರಮಣ ಮಾಡಿದಂತ ಬಾಬರ್, ಶಾಜಹಾನ್, ಔರಂಗಜೇಬ್, ಅಲೆಕ್ಸಾಂಡರ್ನ ಜಯಂತಿ ಅಲ್ಲ, ಅದು ನಮ್ಮ ಶಿವಾಜಿ ಮಹಾರಾಜರ ಜಯಂತಿ ನಡೀತಾ ಇದ್ದಂಥದ್ದು. ಪದೇ ಈ ರೀತಿಯ ದೇಶಕ್ಕೋಸ್ಕರ ಹೋರಾಟವನ್ನ ಮಾಡಿದಂತಹ ವ್ಯಕ್ತಿಗಳ ಜಯಂತಿ ಅದು. ಯಾವುದೋ ಹೋಗ್ಲಿ ಹಿಂದೂ ಸಮಾಜ
ಸಮಾಜದ ಕಾರ್ಯಕ್ರಮ ಬಿಟ್ಬಿಡ್ರಿ, ಶಿವಾಜಿ ಜಯಂತಿ ಅದು ಅಂತ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡ್ತಾರೆ ಅಂತಂದ್ರೆ ನಿಜವಾಗ್ಲೂ ನಾಚಿಕೆ ಆಗಬೇಕು. ಹೇಸಿಗೆ ರೀತಿಯ ಕೃತ್ಯವನ್ನ ಮಾಡಿರ್ತಕ್ಕಂಥದ್ದು. ಎರಡನೇದು, ಕರ್ನಾಟಕ ಕಂಡಂತ ಅತ್ಯಂತ ಫೇಲ್ಡ್ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್. ಲಾ ಅಂಡ್ ಆರ್ಡರ್ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗಿ ಸಂಪೂರ್ಣವಾಗಿ ಸತ್ತೋಗಿದೆ ಲಾ ಅಂಡ್ ಆರ್ಡರ್. ಮೂರನೇದು, ನೀವು ಮದ್ದೂರಲ್ಲಾದಾಗ, ಚಿಕ್ಕಮಂಗ್ಳೂರಲ್ಲಾದಾಗ, ಬೆಂಗಳೂರಿನಲ್ಲಿ, ಮತ್ತೆ ನೀವು ಗಣೇಶ ಶಿವಾಜಿ ಬಿಟ್ಬಿಡಿ, ಓಂ ಶಕ್ತಿ ರೀ, ವಿಶೇಷವಾಗಿ ದಲಿತ ಸಮಾಜದ ಹೆಣ್ಮಕ್ಳು ಹೆಚ್ಚು ನಂಬತಕ್ಕಂತ ಓಂ ಶಕ್ತಿ ತಾಯಿಯ ಒಂದು ಪ್ರೊಸೆಷನ್ ಆಗ್ಬೇಕಾದ್ರೆ ಅಲ್ಲಿ ಕಲ್ತೂರಾಟ ಮಾಡ್ತಾರೆ. ಮತ್ತೆ ಮಾಡ್ತಾ ಇರ್ತಕ್ಕಂಥದ್ದು ಯಾರು ಅಂತ ಗಮನಿಸಿದ್ರೆ ಯಾರೋ ಸೀನಿಯರ್ ಗಳಲ್ಲ, ಚಿಕ್ಕ ಸಣ್ಣ ಪುಟಾಣಿ ಮಕ್ಕಳು, ಯುವಕರು ಎಂಜಲು ಉಗಿತಾರೆ, ಕಲ್ಲು ಹೊಡಿತಾರೆ, ಚಪ್ಪಲಿ ಹಾಕ್ತಾರಲ್ರಿ. ಇವ್ರಿಗೆ ಇತಿಹಾಸ ಗೊತ್ತಿದೇನ್ರಿ? ಶಿವಾಜಿ ಮಹಾರಾಜ್ ಮುಸಲ್ಮಾನರಿಗೆ ಎಷ್ಟು ರಕ್ಷಣೆ ಕೊಟ್ಟ ಅಂತ ಶಿವಾಜಿ ಮೇಲೆ ಇವ್ರು ಚಪ್ಪಲಿ ಹಾಕ್ತಾರೆ ಅಂತಂದ್ರೆ ನಿಜವಾಗ್ಲೂ ಹೇಳ್ತೀನಿ. ಆಮೇಲೆ ಇಂಥವ್ರಿಗೆ ಸಹಕಾರ ಕೊಡ್ತಾ ಇರ್ತಕ್ಕಂಥದ್ದು ಯಾರೋ ಇದೇ ಜಮೀರ್ ಅಹಮದ್ ಖಾನ್, ಇದೇ UT ಖಾದರ್ ಅಂತಹ ಮುಸಲ್ಮಾನ್ ನಾಯಕರು. ಬಹಳ ಪ್ರಬುದ್ಧವಾಗಿ ಉಮರ್ ಶರೀಫ್ ಅವರು ಮಾತಾಡಿದ್ರು. ಆದ್ರೆ ನಿಜವಾಗ್ಲೂ ಇಂಥ ವಿರೋಧಿಗಳನ್ನ, ದೇಶದ್ರೋಹಿಗಳನ್ನ ಕರ್ಕೊಬಂದು ನೀವು ಜೈಲಲ್ಲಿ DJ ಹಳ್ಳಿ KG ಹಳ್ಳಿ ಬಿಡುಗಡೆ ಆದಾಗ ಅವ್ರಿಗೆ ಹೂನಾರ ಹಾಕಿ ದುಡ್ಡು ಕೊಟ್ಟು ಅವ್ರಿಗೆ ನೀವು ಸಹಕಾರ ಕೊಡ್ತೀರಾ ಅಂತಂದ್ರೆ ಇಷ್ಟರ ಮಟ್ಟಿಗೆ ಕಾಂಗ್ರೆಸ್ ನ ಸರ್ಕಾರ ಇಳಿದಿದೆ ಅಂತಂದ್ರೆ ನಾಚಿಕೆ ಆಗ್ಬೇಕ್ರಿ. ಆ ಉಮರ್ ಶರೀಫ್ ಅಂತ ಮುಸ್ಲಿಂ ಮುಖಂಡರಿಗೆ ಇರ್ತಕ್ಕಂಥ ಒಂದು ಪ್ರಬುದ್ಧತೆ ಕಾಂಗ್ರೆಸ್ ನ ನಾಯಕರುಗಳಿಗಿಲ್ವಲ್ಲ, ಅಥವಾ ಸೋ ಕಾಲ್ಡ್ ನಾನು ಮುಸಲ್ಮಾನ್ ಸಮುದಾಯದ ಸರ್ವೋಚ್ಚ ನಾಯಕರು ಅಂತ ಬಿಂಬಿಸ್ಕೊಳ್ತಕ್ಕಂಥ ನಾಯಕರುಗಳಿಗೆ ಯಾಕಿಲ್ಲ? ಮೊದಲು ಈ ರೀತಿಯ ಯಾರ್ಯಾರು ಕಲ್ತೂರಾಟ ಮಾಡ್ತಾರೆ ಒದ್ದು ಒಳಗಡೆ ಹಾಕ್ಬೇಕು ಇವ್ರನ್ನೆಲ್ಲ. DJ ಹಳ್ಳಿ KG ಹಳ್ಳಿ ಕೇಸ್ಗಳನ್ನು ವಾಪಸ್ ತಗೊಂಡ್ರು. ಕಲಬುರಗಿಯಲ್ಲಿ ಶ್ರೀಮಾನ್ ಪ್ರಿಯಾಂಕ್ ಖರ್ಗೆ ಅವರು ಇದೇ ರೀತಿ ಅಧಿಕಾರಿಗಳ ಮೇಲೆ ಧಮಕಿ ಹಾಕಿದಂತ ಮುಸಲ್ಮಾನ್ ಮುಖಂಡರುಗಳ ಕೇಸನ್ನು ವಾಪಸ್ ತಗೊಂಡ್ರು. ಈ ರೀತಿ ನೀವು ಅವ್ರಿಗೆ ಕೊಟ್ಟು ಕಿರೀಟ ಹಾಕಿ ಸನ್ಮಾನ ಮಾಡಿದ್ರೆ ಇದು ಇವತ್ತು ಇಲ್ಲೇ ನಿಲ್ಲೋದಿಲ್ಲ, ನಾಳೆ ಇಲ್ಲೇ ಎಲ್ಲೋ ಆಗ್ಬೋದು, ಶೇಷಾದ್ರಿಪುರಂ ಅಲ್ಲೋ ಮಲ್ಲೇಶ್ವರಂ ಅಲ್ಲೋ. ಓಕೆ ಫೈನ್. ನಾನು ರಘು ಅವ್ರನ್ನ ಮಾತಾಡಿಸ್ತೀನಿ. ಬಹಳಷ್ಟು ಪ್ರಶ್ನೆಗಳಿವೆ ಇಲ್ಲಿ.